ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಲಾಗ್ ಶುರು ಆಗ್ತಾ ಇರೋದು ನಮ್ಮ ಮನೆಯಿಂದ. ಸೊ ಗೈಸ್, ನಾ ಈಗ ಕಾಲೇಜ್ಗೆ ಹೋಗಕ್ಕಂತೇವೆ, ಅರಿವಿ ಹಾಕ್ಕೊಂಡು ಕಾಲೇಜ್ಗೆ ಹೊಂಟೇವಿ. ಇವತ್ತು 2 ಎಕ್ಸಾಮ್ ಅದಾವೆ, ಒಂದೆರಡು ಮುಗಿಸ್ಕೊಂಡು ಬರಬೇಕು. ಮತ್ತು ನನ್ನ ಮೈಕಿಂದು ಇದು ಮುರಿದತ್ರಿ ನೋಡಿ, ಇಲ್ಲ ಅದಕ್ಕೊಂದು ಸ್ವಲ್ಪ ಬೇಗ ಕಸ ರೆಡಿ ಮಾಡಬೇಕು. ಸೊ ಗೈಸ್, ಬರ್ರಿ ಇವತ್ತೊಂದು ಇನ್ಸಿಡೆಂಟ್ ಹೇಳ್ಬೇಕು ನಿಮ್ಗೆ. ನಿನ್ನೆ ಆಗಿದ್ದೊಂದು ಇನ್ಸಿಡೆಂಟ್ ಹೇಳ್ಬೇಕು. ಕಾಲೇಜ್ಗೆ ಹೋಗೋತ ಮಾತಾಡ್ಕೊತ ಹೋಗೋಣ. ಇವತ್ತು ಬೈಕ್ ಹೋಗೋಲ್ಲ, ಅದ್ರ ಬಗ್ಗೆನೇ ಒಂದು ಇನ್ಸಿಡೆಂಟ್ ಐತಿ. ಹೋಗೋಣ ಬರ್ರಿ, ಎಲ್ಲ ಹೇಳ್ತೇನೆ ನಿಮ್ಗೆ. ಲೆಟ್ಸ್ ಗೋ ಗೈಸ್. ನೀನ್ ಏನಾಗೈತೆ ಅಂದ್ರ ಕಾಲೇಜ್ ಮುಗಿಸ್ಕಸ ಪೇಪರ್ ಮುಗಿಸ ಮನೆಗೆ ಹೊಂಟಿದ್ದು. ಅವಾಗ ತ್ರಿಬಲ್ ಸೈಡ್ ಹಾಕೊಂಡ 3 ಮನೆ ಕೂಡ ಹೊಂಟಿದ್ದು. ಅವಾಗ ಒಬ್ರು ಹೇಳಿರು, ಮುಂದ್ ಪೊಲೀಸರು ಒಬ್ರು ಯಾರು ಹೇಳೋದು ಹೋಗಂತ ಹೇಳಿರು. ಆದ್ರ ನಾವು 3 ಮಂದಿ ಹೋಗಿ ಪೊಲೀಸರಿಂದ ಸಿಕ್ಕೊಂಡು ಅವ್ರೇನಂದ್ರ ಅಂದ್ರ ಸ್ವಲ್ಪ ಬೇದ್ ಇನ್ನೊಮ್ಮೆ ಮಾಡ್ಬೇಡ್ರಿ, ಇಲ್ಲಿ ನಮ್ ದೋಸ್ತ ಅಂತ ಕೇಳ್ರಿ ಚೆನ್ನಾಗಿ ಹೇಳಿ. ಏನಿಲ್ಲ, ಪೊಲೀಸರು ನಮಗ 3 ಮಂದಿ ಹೋಗುದ್ನಾಗ ಅಲ್ಲೇ ನಮ್ಮನ್ನ ತಡದ್ ನಿಲ್ಲಿಸ್ಕಾರ. ಅವರು ನಮಗ್ ಬುದ್ಧಿ ಮಾತು ಹೇಳ್ರು. ಏನಂದ್ರ ಇನ್ನು ರೂಲ್ಸ್ಗಳನ್ನ ಫಾಲೋ ಮಾಡ್ರಿ, ಮತ್ತ ಪಬ್ಲಿಕ್ ತೊಂದ್ರೆ ಆಕೈತಿ, ಮತ್ತ ನಿಮ್ಮ ಮನೆಯವ್ರು ನಿಮ್ಮ ಸೇಫ್ಟಿಗಾಗಿ ಕಾಯ್ತಿರ್ತಾರೋ, ಅದಕ್ಕ ರೂಲ್ಸ್ ಬ್ರೇಕ್ ಮಾಡಕ್ ಹೋಗ್ಬೇಡ್ರಿ. ಮತ್ತ ಎಲ್ರು ರೂಲ್ಸ್ಗಳನ್ನ ಚೆನ್ನಾಗಿ ಫಾಲೋ ಮಾಡ್ರಿ. ಇಬ್ಬಿಬ್ರ ಹೋಗುದು ಬೆಟ್ರ, ಮತ್ತ 3 ಜನ ಹೋಗುದು ಬಹಳ ಒಂಥರ ಡೇಂಜರ್ ಅನ್ಸುತ್ತೆ. ಅದಕ್ಕ ಎಲ್ರು ಗಾಡಿಯನ್ನ ಸುರಕ್ಷಿತವಾಗಿ ಬಿಡ್ರಿ. ಮತ್ತ ಅದಕ್ಕೆ ಹೇಳೋದು, 3 ಮಂದಿ ನೀನ್ ತ್ರಿಬಲ್ ಸೀಟ್ ಹಾಕೊಂಡ್ ಹೋದು. ಅದಕ್ಕ ನಿನ್ನ ಸ್ವಲ್ಪ ಪೊಲೀಸರ ಬೇದ್ ಬಿಟ್ಟು ಕಳ್ಸಿರು. ಸ್ಟೂಡೆಂಟ್ಸ್ ಅನ್ನಂತ ಸ್ವಲ್ಪ ಬಿಟ್ಟು ಕಳ್ಸಿರು. खत्म, बाय बाय, टाटा, गुड बाय, गया.